ಶಹಾಪುರದಲ್ಲಿ ವ್ಯಾಪಾರ ಆಗಿದ 5 ಚೀಲ ಸಾಮಾನು. ಲಾಭ ನಷ್ಟವನ್ನು ಮುಂದೆ ನೋಡಿ ಬಲು ಜಾಗ್ರತೆಯಿಂದ ಮಾಡು. ಶಹಾಪುರದಲ್ಲಿ ವ್ಯಾಪಾರ ಆಗಿದ 5 ಚೀಲ ಸಾಮಾನು. ವ್ಯಾಪಾರಿಗಾದರೆ 6 ಮಂದಿ ಕಳ್ಳರು ಹಾರಿ ಬರುತ್ತಾರೆ. ಎಡಬಲ ನೋಡಿ ನಡಕೆ ಇಟ್ಟು ಚದುರದಂತೆ ನಡೆಯಬೇಕು. 3 ಲಕ್ಷ ಹಣ ಮೊದಲು ಮಾಲೀಕರಿಗೆ ಒಪ್ಪಿಸಿರಬೇಕು. ಕದ್ದುಕೊಂಡು ಹೋದರು ನನ್ನಲ್ಲಿ ಏನು ಸಿಗುವುದು ಎಂದು ನಿಶ್ಚಿಂತನಾಗು. ಸುರಪುರದಲ್ಲಿ ನಿತ್ಯ ಹೇಮ ದೊರಕಿದರೆ ಸಟ್ಟನೆ ಖರೀದಿಸಬೇಕು. ಪಟ್ಟಣ ಸೇರುವ ಮುನ್ನವೇ ಕಾಲದ ಬೆಲೆ ಅರಿಯಬೇಕು. ಬರುವ ಕಾಲ ಮತ್ತೊಮ್ಮೆ ಸಿಗದು, ಕಾಲಜ್ಞಾನ ಕೂಗುತ್ತದೆ. ಗಳಿಕಿದ್ದಾಗ ಖರೀದಿ ಮಾಡು ಎನ್ನುವ ಹಿರಿಯರ ಮಾತು ಸತ್ಯವೆಂದು ತಿಳಿದುಕೋ. ಸುಕೃತದ ಸುಗ್ಗಿ ಮಾಡಿದರೆ ದರಿದ್ರವು ದೂರವಾಗುವುದು. ವಿವೇಕದಿಂದ ವಿಚಾರ ಮಾಡಿ ಜೀವನದ ದಾರಿ ಅರಿಯಬೇಕು. ವ್ಯಾಪಾರ ಸತ್ಯದಿಂದ ನಡೆದರೆ ಬಂಧು ಬಳಗ ಸಂತೋಷಿಸುವರು. ಹೊಟ್ಟೆಗೆ ಪ್ರಸಾದ ಬೇಕಾದರೆ ಶ್ರಮಪಟ್ಟು ದುಡಿದು ತಿನ್ನಬೇಕು. ಧ್ಯಾನದಲ್ಲಿ ರಂಗಲಿಂಗೇಶ್ವರ ಸ್ಮರಣೆಯಲ್ಲಿ ಸದ್ಗುರು ತ್ರಿಶೂಲಪ್ಪ ಶರಣರಲ್ಲಿ ಭಕ್ತಿಯಿಂದ ಬೇಡಿಕೋ. ಗುರುವಾಕ್ಯದ ದಾರಿಯಲ್ಲಿ ನಡೆದರೆ ಜೀವನ ಸಾರ್ಥಕವಾಗುವುದು. ಸದ್ಗುರು ಕರುಣೆಯಿಂದ ಸಕಲ ಕಾರ್ಯ ಸಫಲವಾಗುವುದು. ಜೈ ಜೈ ಗುರುದೇವ, ಜೈ ಗುರುನಾಥ, ಜೈ ಮಾರುತೇಶ್ವರ, ಜೈ ರಂಗಲಿಂಗೇಶ್ವರ, ಜೈ ಮಾತೆ ಶ್ರೀ ಮಲ್ಲಮ್ಮ ತಾಯಿ, ಜೈ ತ್ರಿಶೂಲೇಶ್ವರ, ಜೈ ತ್ರಿಶೂಲೇಶ್ವರ.